ಟಿಕೆಟ್ ಅಂತ ಹೇಳಿ ರವೀಂದ್ರ ಅವರು ನಿನ್ನೆ ಮಂಡ್ಯದಲ್ಲಿ ನೋಡಿ. ಯಾರು ರವೀಂದ್ರ ಯಾರು ನಿಮ್ಗೆ ಗೊತ್ತಿತ್ತ ಮೊದಲು? ಇಲ್ಲ, ನಿಮಗೆ ಯಾರು ಗೊತ್ತಿತ್ತು? ಅವರು ಯಾರೋ ಅಲ್ಲಿ ಕೂತ್ಕೊಂಡು ಹೇಳಿಕೆ ಕೊಟ್ಬಿಟ್ರೆ KPCC ಕಾರ್ಯದರ್ಶಿ ಮಂಡ್ಯದಲ್ಲಿ ನಮ್ಮ ಶಾಸಕರುಗಳಿದ್ದಾರೆ, ಮಂಡ್ಯದಲ್ಲಿ ನಮ್ಮ ಅನೇಕ ಮುಖಂಡರುಗಳಿದ್ದಾರೆ. ಅವ್ರು ಯಾರು ಮಾತಾಡ್ತಾ ಇಲ್ಲ. ಇವರಿಗೆ ಬಹುಶಃ ಟಿಕೆಟ್ ಆಕಾಂಕ್ಷಿ ಆಗಿರ್ಬೋದು, ಟಿಕೆಟ್ ಸಿಗ್ತದೆ ಅಂತ ಹೇಳಿದ ತಕ್ಷಣ ಅವ್ರೇನು ಆ ಹೇಳಿಕೆ ಕೊಟ್ಟಿರ್ಬೋದು. ಆದರೆ ಅಲ್ಲಿ ಎಲ್ಲರೂ ಕೂಡ ಸೇರಿ ಒಗ್ಗಟ್ಟಿನಿಂದ ಇದ್ದಾರೆ. ಯಾರು ಅಲ್ಲಿಯ ಸ್ಥಳೀಯ ಮುಖಂಡರುಗಳು ಹೇಳ್ತಾರೆ ಅಂಥವ್ರಿಗೆ ಟಿಕೆಟ್ ಸಿಗ್ತದೆ. ಆಯಿತು ನೋಡಿ, ಹಂಗೆ ನೋಡಕ್ಕೆ ಹೋದರೆ ಯತ್ನಾಳ್ ಅವ್ರು ಏನೇನು ಹೇಳಿದ್ದಾರೆ ಯಡಿಯೂರಪ್ಪನವ್ರ ಬಗ್ಗೆ? ಅವ್ರು ಯತ್ನಾಳು ಕೇಂದ್ರ ಸಚಿವರು. ಇವ್ರು ಯಾರು ಅಂತ ಯಾರಿಗೂ ಸರಿಯಾಗಿ ಗೊತ್ತೂ ಇಲ್ಲ. ಏನೋ ಅವರು ನಮ್ಮ ಪಕ್ಷಕ್ಕೆ ಬಂದು ಸೇರಿಕೊಂಡಿದ್ರು 3-4 ವರ್ಷದಿಂದ, ಈಗ ಏನೋ ಹೇಳಿಕೆ ಕೊಡ್ತಾ ಇದ್ದಾರೆ. ಅದು ಸೀರಿಯಸ್ ಅಲ್ಲ. ಮಂಡ್ಯದಲ್ಲಿ ಎಲ್ಲ ಲೀಡರ್ಸ್ ಒಂದಾಗಿದ್ದಾರೆ, ಒಗ್ಗಟ್ಟಾಗಿದ್ದಾರೆ. ಅವರು ಏನು ಹೇಳ್ತಾರೆ ಯಾರನ್ನ ಕ್ಯಾಂಡಿಡೇಟ್ ಮಾಡಬೇಕು ಅಂತ ನಮ್ಮ ಕಾರ್ಯಕರ್ತರು, ನಮ್ಮ ಲೀಡರ್ಸು, ಅವ್ರಿಗೆ ಕಾಂಗ್ರೆಸ್ ಟಿಕೆಟ್ ಕೊಡ್ತದೆ. ಇನ್ನು ಟಿಕೆಟ್ ಅನೌನ್ಸ್ ಆಗಿದೆ ಮಂಡ್ಯದು. ಮತ್ತೆ ಅವ್ರಿಗೆ ಯಾರು ಗೊತ್ತು ಯಾರು ಕೊಡ್ತಾ ಇದೀವಿ ಅಂತ? ಕೊಟ್ರೆ ಅಂತ ಹೇಳಿದ್ರೆ ಅವ್ರಿಗೆ ಯಾರು ಗೊತ್ತು ಯಾರು ಕೊಡ್ತಾ ಇದೀವಿ ಅಂತ? ಮಂಡ್ಯದಲ್ಲಿ 100% ಈ ಸಲ ಕಾಂಗ್ರೆಸ್ ವಿನ್. ಯಾರು ಅಲ್ಲಿ BJPಯಿಂದ ಯಾರು ನಿಲ್ತಾ ಇದ್ದಾರೋ ಗೊತ್ತಿಲ್ಲ, ಅಥವಾ JDS ಇಂದ ನಿಲ್ತಾ ಇದ್ದಾರೋ ಗೊತ್ತಿಲ್ಲ. ಆದರೆ ಕಾಂಗ್ರೆಸ್ 100% ಮಂಡ್ಯದಲ್ಲಿ ವಿನ್ ಆಗ್ತದೆ ಖಂಡಿತ. ಅದು ನೋಡಿ, ನಮ್ಮದೆಲ್ಲ ಇವತ್ತು ಸರ್ಕಾರನೂ ಕೂಡ ಇರೋದ್ರಿಂದ ಎಲ್ಲರೂ ಕೂಡ ಅನೇಕ ಯೋಜನೆಗಳು ಈಗ ಕೋಟಕೊಂಡಕ್ಕೆ ಬರೋದಕ್ಕಿಂತ ಮುಂಚೆ ಎಲ್ಲ ಮಾಡ್ತಾ ಇದ್ದಾರೆ. ಅದಕ್ಕೆಲ್ಲ ಸ್ವಲ್ಪ ಬ್ಯುಸಿಯಾಗಿದ್ದಾರೆ. ಬಹುಶಃ ಇವತ್ತು ನಾಳೆಯಲ್ಲಿ ಡೆಲ್ಲಿಯಲ್ಲಿ ಸಭೆ ಆಗುತ್ತೆ ಅಂತ ಇದೆ. ಎಲೆಕ್ಷನ್ ಕಮಿಟಿ ಇವತ್ತು ಹೋಗೋರಿದ್ದಾರೆ. ಸೊ ಬಹುಶಃ ಇನ್ನೇನು ಕೆಲವು ದಿನಗಳಲ್ಲಿ ಇದೆಲ್ಲ ಅನೌನ್ಸ್ ಆಗ್ತದೆ. ವಿಷಯ ಕೇಳಿ ಬರ್ತಾ ಇದೆ, ಮತ್ತೆ ಪಕ್ಷಕ್ಕೆ ತಗೋತೀರಾ ಹೇಗೆ ಬಂದರೆ? ನೋಡಿ, ಆ ವಿಚಾರ ನಮಗಂತೂ ಯಾವುದೇ ಮಾಹಿತಿ ಇಲ್ಲ. ಯಾರೋ ಏನೋ ಹೇಳಿರ್ಬೋದೇ ಹೊರತು ಎಲ್ಲೂ ಕೂಡ ಇದು ಅಧಿಕೃತವಾಗಿ ಎಲ್ಲೂ ಇಲ್ಲ. ಸೊ ಸುಮ್ಮನೆ ಯಾವುದೋ ಊಹಾಪೋಹ ಮೇಲೆ ನಾವು ಉತ್ತರ ಕೊಡೋಕ್ಕಾಗ್ತದಾ? ಅದು ಆ ಥರದ್ದೇನಿಲ್ಲ. ವಿಧಾನಸಭೆಯಲ್ಲಿ ಘೋಷಣೆ ಕೂಗುವ ವಿಚಾರದಲ್ಲಿ ನಾಸೀರ್ ಅವರು ರಾಜೀನಾಮೆ ಕೊಡಬೇಕು, ಸರ್ಕಾರ ವಜಾ ಮಾಡಬೇಕು ಅಂತ ಆರೋಪ. ನೋಡಿ, ಯಾರೇ ತಪ್ಪು ಮಾಡಿದ್ರೆ ಅವ್ರ ಮೇಲೆ ಕ್ರಮ ತಗೊಳ್ತಕ್ಕಂಥದ್ದು ನಮ್ಮ ಆದ್ಯತೆ. ಅದು ಯಾರೇ ಆಗಿರ್ಬೋದು. ಯಾರು ತಪ್ಪು ಮಾಡ್ತಾರೋ ಅವ್ರಿಗೆ ಶಿಕ್ಷೆ ಆಗಬೇಕು, ಕ್ರಮ ಆಗಬೇಕು. ಅದು ನಮ್ಮವರು, ಇನ್ನೊಬ್ಬರು, ಮತ್ತೊಬ್ಬರು, ಅದು ಮುಖ್ಯ ಅಲ್ಲ. ಅದಕ್ಕೆ ಆ ವಿಚಾರದ ಬಗ್ಗೆ ಈಗ ನಾವು ನಮ್ಮ ಪೊಲೀಸ್ ಇಲಾಖೆಯವರು ಕಾನೂನಿನ ಒಂದು ಅನುಸಾರ ಎಲ್ಲ ಕ್ರಮ ತಗೊಳ್ತಾ ಇದ್ದಾರೆ. ಅದು ಆಗಿರ್ಬೋದು, ರಾಮೇಶ್ವರಂ ಕೆಫೆ ಬ್ಲಾಸ್ಟ್ ಆಗಿರ್ಬೋದು, ಬೇರೆ ಇನ್ನೊಂದಿರ್ಬೋದು. ಯಾರೇ ಮಾಡಿದ್ರು ಕೂಡ ನಮಗೆ ಇಂಥ ವ್ಯಕ್ತಿಗಳನ್ನು ಅವರಿಗೆ ಕ್ಷಮಾಪಣೆ ಇರೋದಿಲ್ಲ. ಕಾನೂನಿನ ರೀತಿ ಏನೇನು ಕ್ರಮ ತಗೊಳ್ಬೇಕು ಖಂಡಿತ ತಗೊಳ್ತಾ ಇದ್ದೀವಿ. ಮತ್ತು ನಾವು BJP ಹೇಳಿದ ತಕ್ಷಣ ಅವರಿಂದ ನಮಗೆ ಸರ್ಟಿಫಿಕೇಟ್ ಬೇಕಾಗಿಲ್ಲ. ನಾವು ಯಾರು ದೇಶದ ಪ್ರೇಮಿ, ಯಾರು ದೇಶದ್ರೋಹಿ, ಅವ್ರು ಸರ್ಟಿಫಿಕೇಟ್ ಕೊಡೋರು ಅವ್ರು ಯಾರೂ ಅಲ್ಲ. ಎಲ್ಲರೂ ಕೂಡ ನಾವೆಲ್ಲರೂ ದೇಶದ ಪ್ರೇಮಿಗಳೇ. ಯಾರು ದೇಶದ್ರೋಹಿಗಳಿದ್ದಾರೆ ಇಲ್ಲಿ? ಯಾರೋ ಒಬ್ಬರಿಬ್ಬರು ಕಿಡಿಗೇಡಿಗಳು ಇರ್ಬೋದೇ ಹೊರತು ಇಡೀ ದೇಶ ಇವತ್ತು ಎಲ್ಲರೂ ಕೂಡ ಇದ್ದಾರೆ. BJPಯವರು ಕೂಡ ದೇಶ ಪ್ರೇಮಿಗಳು. ಅವ್ರೇನು ದೇಶದ್ರೋಹಿ ಅಂತ ನಾನು ಹೇಳೋಕ್ಕೋಗಲ್ಲ. ಎಲ್ಲರೂ ಕೂಡ ನಾವೆಲ್ಲ ದೇಶ ಪ್ರೇಮಿಗಳೇ. ಇದನ್ನು ಯಾಕೆ ಈ ಥರ ಒಂದು ಅನಾವಶ್ಯಕವಾಗಿ ಈ ಥರ ಪಟ್ಟ ಕಟ್ಟಕ್ಕೆ ಹೋಗ್ಬೇಕು? ಅವರು ಮಾಡಬಾರ್ದು ಆ ಥರದ್ದೆಲ್ಲ. ಅದು ಹೇಳಿ ಕೊಡಬಾರ್ದು. ಕಾಂಗ್ರೆಸ್ ಅಧಿಕಾರಕ್ಕೆ ಬಂದಾಗ ಒಂದ್ಸರಿ ಇದೇ ರೀತಿ ಆಗುತ್ತೆ, ಎಲ್ಲೋ ಒಂದು ಕಡೆ ಅವರಿಗೆ ಪ್ರೋತ್ಸಾಹ ಮಾಡೋದು. BJPಯವರು ಇದ್ದಾಗ ಎಷ್ಟು ಮಟ್ಟಿಗೆ ಅವರಿದ್ದಾಗ ಬಾಂಬ್ ಬ್ಲಾಸ್ಟ್ಗಳಾಯಿತು. ಮಂಗಳೂರಿನಲ್ಲಾಯಿತು, ಶಿವಮೊಗ್ಗದಲ್ಲಾಯಿತು, ಬೆಂಗಳೂರಿನಲ್ಲಾಯಿತು, ಅನೇಕ ಕಡೆ ಅವರಿದ್ದಾಗಲೂ ಆಯಿತು. ಸಿಂದಗಿಯಲ್ಲಿ ಪಾಕಿಸ್ತಾನ ಧ್ವಜವನ್ನು ಯಾರು ಹಾರಿಸಿದ್ರು? ರಾಮ್ ಸೇನೆಯವರು. ಮಂಡ್ಯದಲ್ಲಿ ಪಾಕಿಸ್ತಾನ ಜಿಂದಾಬಾದ್ ಯಾರು ಕೂಗಿದ್ರು? BJP ಕಾರ್ಯಕರ್ತರು. ಆಯಿತಾ? ಸೊ ಈ ಥರ ಎಲ್ಲ ನಡೆದಿದೆ. ಮತ್ತು ದೇಶದಲ್ಲಿ ಎಷ್ಟು ಇನ್ಸಿಡೆಂಟ್ ನಡೆದಿದೆ. ಪುಲ್ವಾಮಾ ಆಯಿತು. ಯಾರು ಪ್ರಧಾನಮಂತ್ರಿ ಆಗಿದ್ದರು? ಇದುವರೆಗೂ ಕೂಡ ಪುಲ್ವಾಮಾ ಆದಂಥ ಸಂದರ್ಭದಲ್ಲಿ ಯಾರು ಹೊಣೆಗಾರರಂತ ಈ ಕೇಂದ್ರ ಸರ್ಕಾರ ಹೇಳಿದ್ಯಾ? ಅಷ್ಟು ದೊಡ್ಡ ಸೆಕ್ಯೂರಿಟಿ ಲ್ಯಾಪ್ಸ್ ಆಯಿತು. ಸೊ ಇಂಥ ಘಟನೆಗಳಾದಾಗ ಇದನ್ನು ಸರ್ಕಾರ ಜವಾಬ್ದಾರಿಯಾಗಿ ನಡ್ಕೋಬೇಕು. ಇದ್ರ ಹಿಂದೆ ಯಾರಿದ್ದಾರೆ, ಯಾಕೆ ಮಾಡ್ತಾ ಇದ್ದಾರೆ, ಇದರ ಉದ್ದೇಶ ಏನು, ಈ ಜಾಲ ಏನು? ಈಗ ಕಲಬುರ್ಗಿ ಮರ್ಡರ್ ಆಯಿತು, ಗೌರಿ ಲಂಕೇಶ್ ಮರ್ಡರ್ ಆಯಿತು. ಅವರೆಲ್ಲ ಯಾರು ಮರ್ಡರ್ ಮಾಡಿದ್ರು? ಅದ್ರ ಹಿಂದೆ ಯಾವುದೋ ಒಂದು ಇರ್ತದೆ. ಅದೇ ಥರ ಈ ರಾಮೇಶ್ವರಂ ಬಾಂಬ್ ಬ್ಲಾಸ್ಟ್ ಯಾರಿದ್ದಾರೆ ಇದರ ಹಿಂದುಗಡೆ? ಅವರೆಲ್ಲ ಒಂಥರ ಭಯ ಸೃಷ್ಟಿ ಮಾಡೋದಕ್ಕೆ ಉಗ್ರವಾದಿಗಳೇ, ಉಗ್ರ ಚಿಂತನೆ ಇರುವಂಥವ್ರು ಇಂಥವ್ರು ಮಾಡೋದು. ಕಲಬುರ್ಗಿ ಇರ್ಬೋದು, ಗೌರಿ ಲಂಕೇಶ್ ಇರ್ಬೋದು, ಈ ಬಾಂಬ್ ಬ್ಲಾಸ್ಟ್ ಇರ್ಬೋದು, ಎಲ್ಲ ಉಗ್ರ ಚಿಂತನೆ ಇರ್ತಕ್ಕಂಥ ವ್ಯಕ್ತಿಗಳೇ ಇದು ಮಾಡೋದು. ಅಂಥವ್ರಿಗೆ ನಾವು ಮಟ್ಟ ಹಾಕಬೇಕು. 22 ಜನ ನಿವೃತ್ತ IAS ಅಧಿಕಾರಿಗಳು ಪತ್ರ ಬರೆದಿರೋ ಆ ಥರ ಬರೀಲಿ ಬಿಡಿ. ಅವ್ರ ಪಾಪ ಅವ್ರೇನಾದ್ರು ಹೇಳಿದಾರಪ್ಪ? ಅವ್ರೇನಾದ್ರು ಹೇಳಿದಾರಾ? ಅದೆಲ್ಲ ನೀವು ಆ ಥರ ಎಲ್ಲ ಇದು ಮಾಡೋಕ್ಕಾಗೋದಿಲ್ಲ.